ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್, ಜೂಮ್, ಫೇಸ್ಬುಕ್ ಇಂದ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಮಾಸ್ಟರ್ಸ್ ಎಂಡೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ, ಎಲ್ಲ ಪೂರ್ಣಾತ್ಮಗಳನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಪತ್ರಿಜಿ ಗುರುಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಸುಂಧರಾಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆ ಮಾಡ್ತಾ, ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾರೆ. ವೆರಿ ಗುಡ್. ಇವತ್ತಿನಿಂದ ನಾವು ಈಗ ಹಿಂದೆ ಹೇಗೆ ಚಿಂತನೆ ಮಾಡಿದ್ವಿ, ಭಗವದ್ಗೀತೆ, ಭಾಗವತ, ಪದ್ಮಪುರಾಣ, ಹಾಗೆ ಇವತ್ತಿನಿಂದ ನಾವು ರಾಮಾಯಣವನ್ನ ಚಿಂತನೆ ಮಾಡೋದು. ಯಾಕೆ ನನಗೆ ಗೊತ್ತಿದೆ ರಾಮಾಯಣ, ನಾನು ಯಾಕೆ ರಾಮಾಯಣ ಕೇಳಬೇಕು, ಅಥವಾ ನಾನು ನೋಡಿದ್ದೀನಿ ಸೀರಿಯಲ್ ಅಲ್ಲಿ, ಅಥವಾ ನನಗೆಲ್ಲ ಕಥೆ ಗೊತ್ತಿದೆ ಅನ್ನುವುದು ಮುಖ್ಯ ಅಲ್ಲ. ರಾಮಾಯಣದ ಫಲಶ್ರುತಿ ಅದನ್ನ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಒಂದು ಸಾರಿ ರಾಮಾಯಣ ಗೊತ್ತಿದೆ, ನನಗೆ ಕೇಳಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಎಷ್ಟು ಸಾರಿ ನಾವು ಅದನ್ನ ಹೇಳ್ತೀವಿ, ಕೇಳ್ತೀವಿ, ಚಿಂತನೆ ಮಾಡ್ತೀವಿ, ಅಷ್ಟು ನಮ್ದು ಆ ಕರ್ಮ ಕಳೀತಾ ಹೋಗ್ತದೆ. ಭಗವಂತನಿಗೆ ಅಷ್ಟು ನಾವು ಸಮೀಪಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದಂತೆ. ಯಾಕೆಂದ್ರೆ ಏನು ಹನುಮಂತನ ನಿಜವಾದ ಬಲವೇ ರಾಮಾಯಣ. ಇವತ್ತು ಕೂಡ ಏನು ಕೆಂಪುರುಷ ಖಂಡದಲ್ಲಿ ಇದ್ದವನಾಗಿ ಹನುಮಂತ ಇವತ್ತಿಗೂ ಕೂಡ ರಾಮಾಯಣವನ್ನು ನಿರಂತರವಾಗಿ ಹೇಳ್ತಾ ಇದ್ದಾನಂತೆ. ಎಲ್ಲೆಲ್ಲಿ ರಾಮಾಯಣ ನಡೀತದೆ ಅಲ್ಲಿ ಸಾಕ್ಷಾತ್ತಾಗಿ ಬಂದ ಹನುಮಂತ ತಾನು ಒಂದು ರೂಪದಿಂದ ತಾನು ಒಂದು ಸನ್ನಿಹಿತನಾಗಿರ್ತಾನಂತೆ. ಅಂತಂದ್ರೆ ರಾಮಾಯಣಕ್ಕೆ ಅಷ್ಟು ಶಕ್ತಿ ಇದೆ. ಏನು ರಾಮಾಯಣ ಅಂತಂದ್ರೆ, ಏಕೆಂದ್ರೆ ನಾವು ಒಂದೊಂದು ಕಡೆ ಒಂದೊಂದು ರೀತಿ, ಈಗ ಭಾಗವತ ಅಂತಂದ್ರೆ ಅಲ್ಲಿ ಒಂದೇ ಒಂದು ರೂಪ ಬರೋಲ್ಲ. ಅಥವಾ ಈಗ ನಾವು ಮಹಾಭಾರತ ಅಂತಂದ್ರೆ ಅಲ್ಲಿ ಇಡೀ ಮಹಾಭಾರತದಲ್ಲಿ ಕೃಷ್ಣನ ಕಥೆ ಬರ್ತದೆ ಅಂತಿಲ್ಲ. ಅಥವಾ ಇನ್ ಬೇರೆ ಬೇರೆ ಪುರಾಣಗಳು ಬರ್ತದೆ, ಅಲ್ಲಿ ಎಲ್ಲ ಕಡೆ ಒಂದೇ ರೀತಿ ಇರಲ್ಲ, ಎಲ್ಲ ಉಪಕಥೆಗಳು ಹೀಗೆ ಬೇರೆ ಬರ್ತದೆ. ಆದ್ರೆ ರಾಮಾಯಣ ಅಂತಂದ್ರೆ ರಾಮ ಇಲ್ಲದಿರುವ ಕಾಂಡವೇ ಇಲ್ಲ. ಆರಂಭದಿಂದ ಹಿಡಿದು ಕೊನೆಯವರೆಗೂ ರಾಮಾಯಣ ಅನ್ನುವುದು ನಿರಂತರವಾಗಿರ್ತದೆ. ಹಾಗೆ ಅಂತಹ ರಾಮಾಯಣ, ಅದನ್ನೇ ರಾಮಾಯಣ ಅಂತಂದ್ರೆ ಸಂಪೂರ್ಣವಾಗಿ ರಾಮನ ಬಗ್ಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು. ನಾರದರು ಬಂದು ಕೇಳ್ತಾರೆ, ಭಗವಂತನನ್ನ ತಿಳ್ಕೊಳ್ಳೋದು ಹೇಗೆ? ಯಾಕೆಂದ್ರೆ ಎಲ್ಲರಿಗೂ ದೇವರನ್ನ ತಿಳ್ಕೊಳ್ಳಿಕ್ಕೆ ಆಗ್ತದೋ, ಅಥವಾ ಎಲ್ಲರೂ ಅರ್ಧಮರ್ಧ ಜ್ಞಾನಿಗಳೇ, ಆದ್ರೆ ದೇವರನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು, ಅಥವಾ ಅವನು ಯಾರು, ಎಲ್ಲಿದ್ದಾನೆ, ದೇವರು ಅಂದ್ರೆ ಯಾರು, ಎಲ್ಲಿದ್ದಾನೆ, ಹೇಗಿರ್ತಾನೆ ಅನ್ನುವುದನ್ನ ನಾವು ತಿಳ್ಕೊಳ್ಳೋದು ಹೇಗೆ? ಅದರಲ್ಲೂ ಕಲಿಯುಗದಲ್ಲಿ ಜನರು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಸನತ ಕುಮಾರರು ಹೇಳ್ತಾರೆ, ಅದಕ್ಕೆ ರಾಮಾಯಣವನ್ನು ಚಿಂತನೆ ಮಾಡು. ಯಾಕೆಂದ್ರೆ ರಾಮಾಯಣ ಅಂತಂದ್ರೆ ಸಂಪೂರ್ಣ ದೇವರು ಅಂದ್ರೆ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ಹೆಂಗಿರ್ತಾನೆ ಅನ್ನುವುದರ ಸಂಪೂರ್ಣ ಕಲ್ಪನೆ ಕೊಡುವಂಥದ್ದೇ ರಾಮಾಯಣ. ರಾಮ ಎಣ ಆಯನ ಅಂತಂದ್ರೆ ಮಾರ್ಗ, ಹೋಗುವ ದಾರಿ. ರಾಮನ ಕಡೆಗೆ ಕರೆದುಕೊಂಡು ಹೋಗುವ ದಾರಿ ಯಾವುದು? ಅದೇ ರಾಮಾಯಣ. ಅದಕ್ಕೆ ರಾಮಾಯಣಕ್ಕೆ ಅಷ್ಟು ಶಕ್ತಿ ಇದೆ ನಮ್ಮ ಕರ್ಮವನ್ನು ಕಳೆಯುವ. ಎಂತಂದ್ರೆ ಪಿಶಾಚ ಒಂದು ವೇಳೆ ನಮಗೆ ಮುಂದೆ ಯಾವುದೋ ಕರ್ಮದಿಂದಲೂ ನಾವು ಪಿಶಾಚ ಜನ್ಮದಲ್ಲಿ ಬರುವಂತದ್ದನ್ನು ಕೂಡ, ಅಥವಾ ಈಗಾಗಲೇ ಬಂದಿರುವವರಿಗೂ ಕೂಡ ಸದ್ಗತಿಯನ್ನ ಕೊಡುವಷ್ಟು ಶಕ್ತಿ ಈ ರಾಮಾಯಣಕ್ಕೆ ಇದೆ, ಅದರಲ್ಲೂ ಈ ಕಲಿಯುಗದಲ್ಲಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ನಿರಂತರವಾಗಿ ರಾಮಾಯಣದ ಚಿಂತನೆಯನ್ನ ಮಾಡ್ತಾ ಇರಬೇಕು ಅಂತ ಹೇಳ್ತಾ, ಆ ರಾಮಾಯಣದ ಒಂದು ಮಹತ್ವವನ್ನ ಹೇಳ್ತಾರೆ. 1 ಸಾರಿ ಕೇಳುವುದರಿಂದ, 2 ಸಾರಿ ಕೇಳುವುದರಿಂದ, 3 ಸಾರಿ ಅಥವಾ ನಿರಂತರ ಪ್ರತಿನಿತ್ಯ ರಾಮಾಯಣವನ್ನ ಹೇಳುವುದನ್ನು ಮಾಡೋದ್ರಿಂದ ಸದಾ
ಏನು ಅವನಿಗೆ ರಾಮನಿಗೆ ಪ್ರತಿನಿತ್ಯ ಅವನು ಹತ್ತಿರ ಹತ್ತಿರ ಹೋಗ್ತಾ ಇರ್ತಾನೆ ಅಂತ ಹೇಳಿ ಆ ರಾಮಾಯಣದ ಆ ಫಲಶ್ರುತಿಯನ್ನ ಮಹತ್ವವನ್ನು ಹೇಳ್ತಾರೆ. ರಾಮಾಯಣ ಅಂದ್ರೆ ನವಾಹ ಅಂತ ಹೇಳ್ತಾರೆ, 9 ದಿನ ಇದೆ. 9 ದಿನ ನಿರಂತರವಾಗಿ ರಾಮಾಯಣವನ್ನ ಸಂಪೂರ್ಣ ರಾಮಾಯಣವನ್ನು ಮುಗಿಸ್ಬೇಕು ಅಂತ ಹೇಳಿ. ಆದ್ರೆ ನಮ್ಗೆ 9 ದಿನದಲ್ಲ ಆಗೋದಿಲ್ಲ. ನಾವು ನಿರಂತರ ಹೇಳ್ತಾ ಹೋಗೋದು, ಎಲ್ಲಿವರೆಗೂ ಹೋಗ್ತದೆ ಅಲ್ಲಿವರೆಗೂ. ಹಾಗೆ ರಾಮಾಯಣದಲ್ಲಿ ಒಟ್ಟು 7 ಕಾಂಡಗಳು ಬರ್ತವೆ. ಅದರಲ್ಲಿ ಮೊದಲನೇದು ಬಾಲಕಾಂಡ ಅಂತ ಹೇಳಿ, ಅದು ಆ, ಏನು ರಾಮಾಯಣದ ಮಹತ್ವವನ್ನ ಹೇಳುವಂಥದ್ದು. ಹೀಗೆ ಪ್ರತಿಯೊಬ್ಬರು ಕೂಡ ಆ ಏನು ರಾಮಾಯಣವನ್ನು ಚಿಂತನೆ ಮಾಡಬೇಕು. ನನಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋದು ಮುಖ್ಯ ಅಲ್ಲ. ಆ ಚಿಂತನೆ ಮಾಡುವಾಗ ಸಂಪೂರ್ಣ ನಾವು ಭಗವಂತನಲ್ಲಿ ನಮ್ಮ ಮನಸ್ಸು ನಿಂತಿರ್ತದೆ. ಆ ಅದರಿಂದ ಶ್ರದ್ಧೆ ಬರ್ತದೆ, ದೇವರಲ್ಲಿ ಒಂದು ಶ್ರದ್ಧೆ ಬರ್ತದೆ ಅಲ್ವ? ಅದಕ್ಕಾಗಿ ಆ ರಾಮಾಯಣ ಚಿಂತನೆ ಅನ್ನೋದು ಬಹಳ ಮುಖ್ಯ. ನಮ್ಮ ಎಷ್ಟೋ ಕರ್ಮಗಳನ್ನ ಕಳೆದುಕೊಳ್ಳಿಕ್ಕೆ ಇರುವಂತಹ ಒಂದು ಒಳ್ಳೆ ಮಾರ್ಗ ಅಂತ ಹೇಳಿ ಈ ರಾಮಾಯಣವನ್ನು ಹೇಳ್ತಾರೆ. ಕೊನೆಗೆ ಈ ರಾಮಾಯಣ ಹೇಗೆ ಶುರುವಾಗ್ತದೆ ಅಂತಂದ್ರೆ, ಎಲ್ಲರಿಗೂ ಗೊತ್ತಿದೆ ರಾಮಾಯಣ ಅಂತಂದ್ರೆ ವಾಲ್ಮೀಕಿ ಗುರುಗಳು ಬರೆದಿರುವಂತದ್ದು ಅಂತ ಹೇಳಿ. ಆದ್ರೆ ವಾಲ್ಮೀಕಿಗಳು ಬರೆಯೋದಕ್ಕಿಂತ ಮುಂಚೆಯೂ ಕೂಡ ರಾಮಾಯಣ ಇತ್ತು. ಏಕೆಂದ್ರೆ ಮೊದಲು ತಾನು ಸೃಷ್ಟಿಯ ಆರಂಭದಲ್ಲಿ ಭಗವಂತ ತಾನು ಬ್ರಹ್ಮದೇವರಿಗೆ ಹೇಳಿರ್ತಾನೆ, ನಾನು ರಾಮನಾಗಿ ಬರ್ತೇನೆ, ರಾಮನಾಗಿ ಬಂದಾಗ ಹೇಗೆ ನಡೀತದೆ ಅನ್ನೋ ಅದನ್ನ ಮೂಲ ರಾಮಾಯಣ ಅಂತ ಕರೀತಾರೆ. ಅಂದ್ರೆ ವಾಲ್ಮೀಕಿಗಳು ಬರೆಯುವುದಕ್ಕಿಂತ ಮುಂಚೆಯೇ ರಾಮಾಯಣ ಇತ್ತು. ಅಂದ್ರೆ ಆದ್ರೆ ಇಲ್ಲಿ ಭೂಮಿಯ ಮೇಲೆ ಇರಲಿಲ್ಲ. ಭೂಮಿಯ ಮೇಲೆ ಅದನ್ನ ಕಥಾರೂಪವಾಗಿ ಅಥವಾ ಲಿಖಿತ ರೂಪದಲ್ಲಿ ಭೂಮಿಗೆ ತಂದವರು ಯಾರು ಅಂತಂದ್ರೆ ಅದು ವಾಲ್ಮೀಕಿ ಗುರುಗಳು. ಆದ್ರೆ ಮೊದಲು ನಿಜವಾಗ್ಲೂ ಈ ಮೂಲ ರಾಮಾಯಣದ ಕರ್ತೃ ಯಾರು ಅಂತಂದ್ರೆ ಅದು ಭಗವಂತನೇ. ಬ್ರಹ್ಮದೇವರಿಗೆ ಹೇಳ್ತಾರೆ, ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ ರಾಮಾಯಣವನ್ನ. ನಾರದರು ಬಂದು ಆ ವಾಲ್ಮೀಕಿಗಳಿಗೆ ಏನು ಹೇಳ್ತಾರೆ, ನೀವು ರಾಮಾಯಣವನ್ನು ಬರೀಬೇಕು. ಯಾವಾಗ ರಾಮ ಇದ್ದ ಕಾಲದಲ್ಲಿ, ರಾಮ ಇದ್ದ ಸಮಯದಲ್ಲಿ ನೀವು ರಾಮಾಯಣವನ್ನ ಜಗತ್ತಿಗೆ ಪರಿಚಯ ಮಾಡಬೇಕು. ಯಾಕೆಂದ್ರೆ ಆ ವಾಲ್ಮೀಕಿಗಳು ಕೂಡ ಯಾಕೆ ಬರೀತಾರೆ ಅಂತಂದ್ರೆ ಅವರು ಬಹಳ ಯಾವುದೋ ಒಂದು ಘಟನೆಯಿಂದ ಬಹಳ ಚಿಂತಾಕ್ರಾಂತರಾಗಿರ್ತಾರೆ. ಆಗ ಅವ್ರು ಕೇಳ್ತಾರೆ, ಈಗ ಈ ಭೂಮಂಡಲದಲ್ಲಿ ದೇವರಿಗೆ ಸರಿ ಸಮಾನನಾದವರು ಅಥವಾ ಅವನನ್ನು ನೋಡಿ ದೇವರು ಅಂದ್ರೆ ಹೀಗಿರ್ತಾನಪ್ಪ, ಅಥವಾ ಇವನ ಹಾಗೆ ಇನ್ನೊಬ್ಬನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ನಾರದರು ಹೇಳೋದೇ ರಾಮ. ರಾಮ ಇದ್ದಾನೆ, ಆ ರಾಮನ ಕಥೆಯನ್ನು ಬರೀಬೇಕು, ನೀವು ರಾಮಾಯಣವನ್ನು ಬರೀಬೇಕು ಅಂತ ಹೇಳಿ ಆ ರಾಮಾಯಣವನ್ನ ಬರೀಲಿಕ್ಕೆ ಪ್ರೇರಣೆ ಮಾಡ್ತಾರೆ. ಯಾರು? ಆ ಆ ನಾರದರು. ಆಗ ವಾಲ್ಮೀಕಿ ಗುರುಗಳು ಆ ಒಂದು ರಾಮಾಯಣವನ್ನು ತಾವು ಬರೀಲಿಕ್ಕೆ ಶುರು ಮಾಡ್ತಾರೆ. ಆ ರಾಮಾಯಣ ಅನ್ನುವಂಥದ್ದು ಆ ಯಾವಾಗ ರಾಮ ಇದ್ದ ಕಾಲದಲ್ಲಿ ರಾಮನ ಏನು ಸೀತೆ ತಾನು ಆ ವಾಲ್ಮೀಕಿ ಗುರುಗಳ ಆ ಆಶ್ರಮದಲ್ಲಿ ಇರ್ತಾಳೆ. ಆಗಲೇ ಅವಳ ಲವಕುಶ ಜನನ ಆಗಿರ್ತದೆ. ಅವ್ರು ಇನ್ನೂ 11-12 ವರ್ಷದ ಮಕ್ಕಳು. ಅಲ್ಲ, ಇಬ್ರು ಅವಳಿ ಜವಳಿ ಅಲ್ಲ, 11 ಅಥವಾ 12 ವರ್ಷದ ಆಸುಪಾಸಿನಲ್ಲಿರುವಂತವರು ಸಂಪೂರ್ಣ ರಾಮಾಯಣವನ್ನು ಬರೆದು ಅವರಿಗೆ ಮೊದಲ ಬಾರಿಗೆ ವಾಲ್ಮೀಕಿ ಗುರುಗಳು ಆ ರಾಮಾಯಣವನ್ನು ಹೇಳ್ತಾರೆ. ಆ ರಾಮಾಯಣವನ್ನ ಕೇಳಿದಂತಹ ಈ ಲವಕುಶರು ಬೀದಿ ಬೀದಿಗಳಲ್ಲಿ, ಇಡೀ ರಾಜ್ಯದಲ್ಲಿ ಬೀದಿ ಬೀದಿಗಳಲ್ಲಿ ಎಲ್ಲ ಹಾಡ್ತಾ 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 ಓಡಾಡ್ತಾ ಕೊನೆಗೆ ರಾಮ ರಾಜ್ಯಭಾರ ಮಾಡುವಾಗ ಅಯೋಧ್ಯೆಯ ಬೀದಿ ಬೀದಿಗಳಲ್ಲಿ ಬರ್ತಾರೆ. ಅಯೋಧ್ಯೆಯ ಬೀದಿ ಬೀದಿಗಳಲ್ಲಿ ರಾಮಾಯಣವನ್ನು ಹಾಡ್ತಾ 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 ಕೊನೆಗೆ ವಿಷಯ ಬರ್ತದೆ, ರಾಮನಿಗೂ ಬರ್ತದೆ. ಹೀಗೆ ರಾಮಾಯಣ ರಚನೆ ಆಗಿದೆ ವಾಲ್ಮೀಕಿಗಳಿಂದ. ಅದನ್ನ ಯಾವುದೋ 2 ಜನ ಹುಡುಗರು ಬೀದಿ ಬೀದಿಗಳಲ್ಲಿ ನಿಂತು ಹಾಡ್ತಾ ಇದ್ದಾರೆ. ಬಹಳ ಎಷ್ಟು ಅಂತಂದ್ರೆ ಆ ಮಕ್ಕಳು ಹಾಡ್ತಾ ಇದ್ರೆ ಜನ ನಿಂತ್ಕೊಂಡು ಕಣ್ಣೀರ್ ಹಾಕ್ತಾ ಅಳ್ತಾ ಇದ್ರಂತೆ. ನಿಂತ್ಕೊಂಡು ಅವರು ಮಾಡೋ ಕೆಲಸನೇ ಬಿಟ್ಟು ಎಲ್ಲ ಜನ ಬಂದು ಸೇರ್ಕೊಂಡು ಬಿಡ್ತಾ ಇದ್ರಂತೆ. ನಮ್ಗೆ ಅಷ್ಟು ಅದ್ಭುತವಾಗಿ, ಯಾಕೆಂದ್ರೆ ಆ ಹಾಡ್ತಾ ಇದ್ರು. ಹಂಗೆ ಆ ಲವಕುಶ ಅಂದ್ರೆ ಬೇರೆ ಯಾರು ಅಲ್ಲ, ಏನು ಇಂದ್ರ ಮತ್ತೆ ಅಗ್ನಿ ಅವರೇ ಲವಕುಶರಾಗಿ ಬರ್ತಾರೆ. ಹಾಗೆ ಆ ಕೊನೆಗೆ ರಾಮಚಂದ್ರನಿಗೂ ವಿಷಯ ಬರುತ್ತದೆ. ರಾಮಚಂದ್ರ ರಾಜನಾಗಿದ್ದಾನಲ್ಲ, ಕೊನೆಗೆ ರಾಜನ ದರ್ಬಾರಿಗೆ ಕರ್ಕೊಂಡು ಬರ್ತಾರೆ ಲವಕುಶರನ್ನು. ಕರ್ಕೊಂಡು ಬಂದು ಅವರ ಮುಂದೆ ಆ ರಾಮ ದಿನನಿತ್ಯ ಎಲ್ಲಾ ಕೆಲಸಗಳಾದ್ಮೇಲೆ ಆ ಇಬ್ರು ಹುಡುಗರಿಂದ ಶುರು ಏನು ರಾಮಾಯಣ ಕೇಳೋದು, ದಿನ ಕೇಳೋದು. ಪ್ರತಿನಿತ್ಯ ಆ ಮಕ್ಕಳು ರಾಮನ ಮುಂದೆ ರಾಮಾಯಣವನ್ನ ಹೇಳ್ತಾರೆ. ಅದೇ ನಮ್ಮ ಮುಂದೆ ಇರುವಂತಹ, ಇವತ್ತು ಜಗತ್ತಿನ ಮುಂದೆ ಇರುವಂತಹ ರಾಮಾಯಣ. ಅಂದ್ರೆ ರಾಮನ ಮಕ್ಕಳು ಹೇಳಿದ ರಾಮಾಯಣ, ವಾಲ್ಮೀಕಿ ಗುರುಗಳು ಜಗತ್ತಿಗೆ ಪರಿಚಯಿಸಿದಂತಹ ರಾಮಾಯಣ, ಅದೇ ವಾಲ್ಮೀಕಿ ರಾಮಾಯಣ. ರಾಮಾಯಣದಲ್ಲಿ ಬಹಳಷ್ಟು ರಾಮಾಯಣಗಳಿದ್ದಾವೆ. ಕಂಬ ರಾಮಾಯಣ ಅಂತ ಬರ್ತದೆ, ಅಧ್ಯಾತ್ಮ ರಾಮಾಯಣ ಅಂತ ಬರ್ತದೆ, ಎಷ್ಟೋ ರಾಮಾಯಣಗಳು ಬರ್ತದೆ. ಆದ್ರೆ ಆಯಾ ರಾಮಾಯಣಗಳು ಅವರವರ ಚಿಂತನೆಯಲ್ಲಿ ಬಂದಿತ್ತು. ಆದ್ರೆ ಮೂಲ ಯಾವುದು ಅಂತಂದ್ರೆ ಅದು ವಾಲ್ಮೀಕಿ ಗುರುಗಳಿಂದ ರಚನೆಯಾದಂತಹ ವಾಲ್ಮೀಕಿ ರಾಮಾಯಣ. ಆ ರಾಮಾಯಣವನ್ನ ಆಧಾರವಾಗಿಟ್ಟುಕೊಂಡು
ಜೊತೆಗೆ ಮಧ್ವಾಚಾರ್ಯರು, ಹನುಮಂತ ದೇವರೇ ಮಧ್ವಾಚಾರ್ಯರಾಗಿ ಬರ್ತಾರೆ. ಆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯ ಅಂತ ಹೇಳಿ ಮಹಾಭಾರತದ ಮೇಲೆ, ಹೀಗೆ ರಾಮಾಯಣದ ಕೆಲವು ವಿಷಯಗಳ ಮೇಲೆ ತಾತ್ಪರ್ಯ ನಿರ್ಣಯ ಅಂತ ಹೇಳಿ ಬರೆದಿದ್ದಾರೆ. ತಾತ್ಪರ್ಯ ನಿರ್ಣಯ ಅಂತಂದ್ರೆ ಅದರ ಹಿಂದಿನ ರಹಸ್ಯ ಏನು, ಯಾಕೆ ಹಾಗಾಯಿತು, ಆ ಘಟನೆ ಯಾಕೆ ಅನ್ನೋದ್ರ ಬಗ್ಗೆ ಆ ಅದರ ಬಗ್ಗೆ ಹೇಳುವಂಥದ್ದು. ಅವುಗಳ ಒಂದು ಆಧಾರದಲ್ಲಿ ನಾವು ಆ ರಾಮಾಯಣವನ್ನ ಚಿಂತನೆ ಮಾಡ್ತಾ ಹೋಗೋಣ. ನಮ್ಮ ಯೋಗ್ಯತೆ ಶಕ್ತಿ ಸಾರವಾಗಿ ಒಳಗೆ ಭಗವಂತ ಕೂತು ಏನೇನೆಲ್ಲ ಹೇಳಿಸ್ತಾನೋ ಅಷ್ಟು ನಾವು ಚಿಂತನೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಮೊದಲು ಈ ರಾಮಾಯಣ ಅನ್ನೋದು ಹೇಗೆ ಶುರುವಾಯಿತು ಅಂತಂದ್ರೆ, ಆ ರಾಮಾಯಣದ ಆರಂಭ ಭಗವಂತ ತಾನು ಪ್ರಳಯ ಕಾಲದಲ್ಲಿ ತಾನು ಆಲದೆಲೆಯ ಮೇಲೆ ಎಲ್ಲಾ ಕಡೆ ನೀರು ತಾನು ತುಂಬಿಕೊಂಡಿದೆ. ಎಲ್ಲೂ ಕೂಡ ಆ ಏನು ಸೃಷ್ಟಿ ಅನ್ನೋದು ಎಲ್ಲ ಮುಳುಗಿ ಹೋಗಿದೆ. ಆಗ ಭಗವಂತನಿಗೆ ತನಗೆ ಸೃಷ್ಟಿ ಮಾಡಬೇಕು ಅಂತ ಕಾಣಿಸ್ತು. ಆಗ ಮೊದಲ ಬಾರಿ ಸೃಷ್ಟಿ ಮಾಡಬೇಕು ಅಂತ ಕಾಣಿಸಿದಾಗ ತಮ್ಮ ಆ ಭಗವಂತನ ಉದರದಿಂದ ಒಂದು ಕಮಲ ಅರಳಿ ಬರ್ತದೆ. ಆ ಕಮಲದಲ್ಲಿ ಬಂದವನೇ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರಿಗೆ ಹೇಳ್ತಾನೆ, ನೋಡು, ನೀನು ಸೃಷ್ಟಿಯನ್ನು ಮಾಡಬೇಕು, ಅಂದ್ರೆ ನಿನ್ನ ಒಳಗೆ ನಾನೇ ಕೂತು ಸೃಷ್ಟಿಯನ್ನು ಮಾಡ್ತೇನೆ ಅಂತ ಹೇಳಿ ಆ ಚತುರ್ಮುಖ ಬ್ರಹ್ಮದೇವರ ಒಳಗೆ ತಾನು ಒಂದು ರೂಪದಿಂದ ನಿಂತು ಎಲ್ಲಾ ಈ ಬ್ರಹ್ಮಾಂಡವನ್ನು ತಾನು ನಿಧಾನವಾಗಿ ತಾನು ಸೃಷ್ಟಿ ಮಾಡ್ತಾನೆ. ನಂತರ ಆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಆ ಬ್ರಹ್ಮದೇವರಿಂದ ಎಲ್ಲ ಏನು ಆ, ರುದ್ರದೇವರು ರುದ್ರದೇವರ ಸೃಷ್ಟಿ ಆಗ್ತದೆ. ಆಮೇಲೆ ಎಲ್ಲಾ ದೇವತೆಗಳ ಸೃಷ್ಟಿ ಆಗ್ತದೆ. ಕೊನೆಗೆ ಎಲ್ಲ ಋಷಿಮುನಿಗಳು ಸೃಷ್ಟಿ ಆಗ್ತದೆ. ಅಂದ್ರೆ ನಾವು ಇದನ್ನೆಲ್ಲ ಭಾಗವತದಲ್ಲಿ ಕೇಳಿದ್ವಿ. ಹಾಗೆ ಕಶ್ಯಪರ ಆ ಏನು ಮಕ್ಕಳಾಗಿ ಬಂದವರೇ ಎಲ್ಲಾ ದೇವತೆಗಳು. ಅದರಲ್ಲಿ ಆದಿತ್ಯರು, ದ್ವಾದಶ ಆದಿತ್ಯರು ಅಂತ ಹೇಳಿ, ಅಂದ್ರೆ ಆದಿತ್ಯರು ಅಂದ್ರೆ ಸೂರ್ಯರು. ಅದರಲ್ಲಿ ಒಬ್ಬ ವಿವಸ್ವಾನ್ ಅನ್ನುವಂಥ, ಆ ವಿವಸ್ವಾನ್ ಅನ್ನುವಂತಹ ಸೂರ್ಯನಿಂದಲೇ ಮುಂದೆ ಆ ಸೂರ್ಯವಂಶ ಬೆಳೆದುಕೊಂಡು ಬರ್ತದೆ. ಆ ಸೂರ್ಯವಂಶದಲ್ಲಿ ಬಂದಂತಹವನೇ ಒಬ್ಬ ದಶರಥ ಮಹಾರಾಜ. ಆ ದಶರಥ ಸೂರ್ಯವಂಶದಲ್ಲಿ, ಯಾಕಂದ್ರೆ ಆ ಸೂರ್ಯವಂಶವನ್ನ ಇಕ್ವಾಕು ವಂಶ, ರಘುವಂಶ ಹೀಗೆಲ್ಲ ಕರೀತಾರೆ. ಅಂದ್ರೆ ಆ ಎಲ್ಲಾ ರಾಜರು ಬಂದು ಹೋದಂಥವ್ರು. ಅದರಲ್ಲಿ ಹರಿಶ್ಚಂದ್ರ, ಹೀಗೆ ಎಲ್ಲ ರಘುವಂಶದಲ್ಲಿ ಬಂದಂಥವ್ರು. ನಾವು ಹರಿಶ್ಚಂದ್ರನ ಕಥೆ ಕೇಳ್ತೀವಲ್ಲ, ಸತ್ಯ ಹರಿಶ್ಚಂದ್ರ, ಅವರೆಲ್ಲ ಇದೇ ಸೂರ್ಯವಂಶದಲ್ಲಿ ಬಂದಂಥವ್ರು. ಈ ಸೂರ್ಯವಂಶ ಅನ್ನೋದು ಈ ಸೃಷ್ಟಿಯ ಆರಂಭದಿಂದಲೂ ಇರುವಂಥದ್ದು. ಆ ಒಂದು ರಘುವಂಶ, ಸೂರ್ಯವಂಶ, ಇಕ್ವಾಕು ವಂಶದಲ್ಲಿ ಬಂದವನೇ ರಾಮಚಂದ್ರ, ಅಂದ್ರೆ ರಾಮವಂಶ. ಆ ಹಾಗೆ ರಾಮಚಂದ್ರ ತಾನು ಆ ಅದರಲ್ಲಿ ಬರ್ತಾನೆ. ಹಾಗೆ ಏನೋ ದಶರಥ ಮಹಾರಾಜ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆ ದಶರಥನ ರಾಜ್ಯಭಾರ ಅಂತಂದ್ರೆ ಹೇಗಿತ್ತು ಅದನ್ನ ಹೇಳ್ತಾರೆ. ಏನು ರಾಮಾಯಣ ಹೇಳ್ಕೊಂಡು ಹೋಗ್ತದೆ. ಆ ಅಲ್ಲಿ ಯಾರು ಕೂಡ ಬಡವರು ದರಿದ್ರರು ಅನ್ನೋದೇ ಇರ್ಲಿಲ್ಲ. ಅಂತಂದ್ರೆ ರಾಮರಾಜ್ಯ ಅಂತ ನಾವು ಹೇಳ್ತೀವಲ್ಲ, ಹಾಗೆ ದಶರಥನ ರಾಜ್ಯವೂ ಕೂಡ. ಅಲ್ಲಿ ಹುಡುಕಿದ್ರೆ ಒಬ್ಬ ಕಳ್ಳ ಸಿಗೋಲ್ಲ, ಹುಡುಕಿದ್ರೆ ಒಬ್ಬ ಕಪಟಿ ಸಿಗೋಲ್ಲ, ಒಬ್ಬ ಕಾಮುಕ ಸಿಗೋಲ್ಲ. ಪ್ರತಿಯೊಬ್ಬರು ಕೂಡ ಅಷ್ಟು ಸಚ್ಚಾರಿತ್ರ್ಯವಂತರು. ಯಾಕೆ ಅಂತಂದ್ರೆ ಯಥಾ ರಾಜ ತಥಾ ಪ್ರಜೆ. ದಶರಥನಾದ್ರೂ ಹೇಗಿದ್ದ ಅಂತಂದ್ರೆ ಅವ ಏನು ಋಷಿ ತುಲ್ಯವಾದ ಜೀವನ, ಅಂದ್ರೆ ರಾಜ ಋಷಿಗಳು ಅವರೆಲ್ಲ ರಾಜರಾಗಿದ್ರು ಕೂಡ ಕಾಡಿನಲ್ಲಿ ಋಷಿಗಳು ಹೇಗೆ ಜೀವನ ಮಾಡ್ತಾರೋ ಹಾಗೆ ಜೀವನ ಮಾಡ್ತಾ ಇದ್ದಂತ ರಾಜ ಋಷಿಗಳು ಅಂತ ಹೇಳಿ ಹೆಸರಾದಂಥವ್ರು. ಅಂತಹ ಸತ್ಯವಂತ ಧರ್ಮವಂತ ಯಾರು ದಶರಥ ಮಹಾರಾಜ. ಅವನ ಪ್ರಜೆಗಳು ಕೂಡ ಅಷ್ಟೇ. ಯಾರು ಒಬ್ರು ಕೂಡ ಒಂದು ಕಳ್ಳತನ ಮಾಡುವವರಲ್ಲ, ಸುಳ್ಳು ಹೇಳುವವರಲ್ಲ. ಸತ್ಯದಿಂದ, ಧರ್ಮದಿಂದ, ನ್ಯಾಯದಿಂದ ಎಲ್ಲರೂ ತಪಸ್ಸು ಮಾಡುವವರು, ಎಲ್ಲರೂ ಧ್ಯಾನ ಮಾಡುವವರು, ಎಲ್ಲಾ ಕಡೆ ಇರುವವರು ಧ್ಯಾನಿಗಳೇ. ಹಾಗೆ ಎಲ್ಲ ಅಷ್ಟು ಆಮೇಲೆ ಯಾರು ದರಿದ್ರರಿಲ್ಲ. ಯಾರು ನನಗೆ ಕೈ ಇಲ್ಲ, ಕಾಲಿಲ್ಲ ಅನ್ನೋರಿಲ್ಲ, ಮಕ್ಕಳಿಲ್ಲ ಅನ್ನೋರಿಲ್ಲ, ನನಗೆ ಹೆಂಡತಿ ಇಲ್ಲ ಅನ್ನೋರಿಲ್ಲ, ಗಂಡ ಇಲ್ಲ ಅನ್ನೋರಿಲ್ಲ. ಎಲ್ಲರೂ ಸುಭೀಕ್ಷವಾಗಿ ಇದ್ದಂತಹ ಸಾಮ್ರಾಜ್ಯ ಅದು ದಶರಥನ ಸಾಮ್ರಾಜ್ಯ. ಹಂಗೆ, ಯಾಕೆಂದ್ರೆ ಅವನು ದೇವತೆಗಳು ಕೂಡ ಬಂದು ಅವನಿಗೆ ಸಹಾಯ ಕೇಳ್ತಾ ಇದ್ದಂತೆ. ಅವನು ದೇವತೆಗಳಿಗೆ ಹೋಗಿ ಸಹಾಯ ಮಾಡಿ ಬರ್ತಾ ಇದ್ದ ದಶರಥ ಮಹಾರಾಜ. ಆ ಅಂತಹ ಆ ಜೊತೆಗೆ ವಯಸ್ಸಾಗಿದೆ. ಆ ಈಗಾಗಲೇ ತುಂಬಾ ಜನ ಪತ್ನಿಯರನ್ನ ಪಡೆದಿದ್ದಾನೆ. ಎಲ್ಲವೂ ಇತ್ತು, ಯಾವುದಕ್ಕೂ ಕಡಿಮೆ ಇಲ್ಲ. ಆದ್ರೆ ಒಂದೇ ಒಂದು ಕೊರತೆ ಏನು ಅಂತಂದ್ರೆ ದಶರಥನಿಗೆ ಮಕ್ಕಳಾಗ್ತಾ ಇಲ್ಲ. ಆದ್ರೆ ಅವನಿಗೆ ಬಹಳ ಜನ ಹೆಂಡತಿಯರಿದ್ದಾರೆ. ಆದ್ರೆ ಯಾರಲ್ಲೂ ಕೂಡ ಮಕ್ಕಳು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅವನು ಯಾವುದೋ ಒಂದು ಕರ್ಮ, ಅವನ ಹಿಂದಿನ ಜನ್ಮದ ಯಾವುದೋ ಒಂದು ಕರ್ಮ ಅವನನ್ನ ಇವತ್ತು ಮಕ್ಕಳಾಗದ ಹಾಗೆ ತಡೆದಂಡಿಸಿದೆ. ಅದಕ್ಕೆ ಒಂದು ದಿನ ಅವನು ಚಿಂತನೆ ಮಾಡಿದ. ಯಾಕೆಂದ್ರೆ ನಾನು ಒಬ್ಬ ರಾಜನಾಗಿ ಈ ಸಾಮ್ರಾಜ್ಯ, ಈ ದೇಶವನ್ನ ಆಳುವ ರಾಜನಾಗಿ ನನ್ನ ಒಂದು ಕರ್ತವ್ಯ ಅಂದ್ರೆ ಮುಂದಿನ ರಾಜ ಬರಬೇಕಲ್ವಾ, ಅದಕ್ಕಾಗಿ ಒಬ್ಬ ಪುತ್ರನನ್ನು ಕೊಡುವುದು ನನ್ನ ಧರ್ಮ. ಹಾಗಾಗಿ ನಾನು ಆ ಏನು ಆ ಅಶ್ವಮೇಧ ಯಾಗ, ನನ್ನ ಕರ್ಮವನ್ನ ಕಳ್ಕೊಡ್ಲಿಕ್ಕಾಗಿ ನಾನು ಒಂದು ಅಶ್ವಮೇಧ ಯಾಗವನ್ನು ಮಾಡ್ತೇನೆ.
ಅಂತ ಹೇಳಿ ತಾನು ಸಂಕಲ್ಪ ಮಾಡಿದ. ಅದಕ್ಕೆ ಎಲ್ಲ ತನ್ನ ಮಂತ್ರಿಗಳನ್ನ, ಎಲ್ಲ ತನ್ನ ಮಂತ್ರಿಗಳನ್ನ ಕರೆದ. ಅದರಲ್ಲೂ ಕುಲಪುರೋಹಿತರು. ಯಾರು ಕುಲಪುರೋಹಿತರು ಅಂತಂದ್ರೆ ವಸಿಷ್ಠ ಮತ್ತು ವಾಮದೇವ. ಅದರಲ್ಲೂ ವಸಿಷ್ಠರು. ಆ ವಸಿಷ್ಠ, ವಿಶ್ವಾಮಿತ್ರ ಅಂತೀವಲ್ಲ ಹಾಗೆ ಆ ವಸಿಷ್ಠರು ಬ್ರಹ್ಮರ್ಷಿಗಳು. ಬ್ರಹ್ಮರ್ಷಿ ಅಂತ ಹೇಳಿ ಹೆಸರಾದಂತಹ ವಸಿಷ್ಠರು, ವಾಮದೇವರು ಎಲ್ಲ ಆ ಸೂರ್ಯವಂಶದ ಕುಲಗುರುಗಳು. ಅವರನ್ನ ಕರೆದ, ಎಲ್ಲಾ ಮಂತ್ರಿಗಳನ್ನ ಕರೆದು ತಾನು ಮಂತ್ರಾಲೋಚನೆ ಮಾಡಿದ. ನಾನು ಹೀಗೆ ಆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ. ಅದಕ್ಕೆ ವಸಿಷ್ಠರು, ವಾಮದೇವರು ಹೇಳ್ತಾರೆ, ಬಹಳ ಒಳ್ಳೆಯ ಚಿಂತನೆ. ಏಕೆಂದರೆ ನೀನು ಅಶ್ವಮೇಧ ಯಾಗವನ್ನ ಮಾಡ್ಲಿಕ್ಕೆ ಸಮರ್ಥನಾದವು. ಖಂಡಿತ ನೀನು ಅಶ್ವಮೇಧ ಯಾಗವನ್ನು ಮಾಡು. ಅದರಿಂದ ಒಳ್ಳೇದಾಗ್ತದೆ ಅಂತ ಹೇಳಿ, ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳಿ ಆ ಅವರೆಲ್ಲ ಸಲಹೆಯನ್ನು ಕೊಟ್ಟು, ಅದರಲ್ಲಿ ಒಬ್ಬ ಬಹಳ ಸುಮಂತ ಅಂತ ಹೇಳಿ ಅವನು ಆ ಮಂತ್ರಿಗಳಲ್ಲಿ ಬಹಳ ಶ್ರೇಷ್ಠನಾದ, ತುಂಬಾ ಆಪ್ತನಾದಂಥವನು. ಏನು ಸುಮಂತ. ಅವನು ಅವನು ಬಂದು ಹೇಳ್ತಾನೆ, ರಾಜನ್, ನಾನು ನಿನಗೊಂದು ರಹಸ್ಯವಾದ ವಿಷಯವನ್ನು ಹೇಳಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ಹಿಂದೆ ಆ ಋಷಿಮುನಿಗಳ ಸಭೆಯಲ್ಲಿ ಸನತ್ ಕುಮಾರರು ಏನು ಸನತ್ ಕುಮಾರರು ತಿಳಿಸಿದಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಹೀಗೆ ವಿಭಾಂಡಕ ಅಂತ ಹೇಳಿ ಒಬ್ಬ ಇದ್ದ. ಏನಂತಂದ್ರೆ, ವಿಭಾಂಡಕ ಅಂತ ಒಬ್ಬ ರಾಜ ಇದ್ದ. ಸಾರಿ, ಯಾರೋ ಒಬ್ಬ ಋಷಿಮುನಿ ಇದ್ದ, ವಿಭಾಂಡಕ. ಅಂದ್ರೆ ಈ ಸನತ್ ಕುಮಾರರು ಒಂದು ರಹಸ್ಯವನ್ನು ಹೇಳ್ತಾ ಇದ್ದಾರೆ ಆ ದಶರಥನಿಗೆ. ಏನಪ್ಪಾ ಅಂತಂದ್ರೆ, ಹಿಂದೆ ಸನತ್ ಕುಮಾರರು ಋಷಿಗಳ ಒಂದು ಸಭೆಯಲ್ಲಿ, ದೇವ ಸಭೆಯಲ್ಲಿ ಅವರು ಒಂದು ಮಾತನ್ನು ಹೇಳಿದ್ರು. ಏನು ಅಂತಂದ್ರೆ, ವಿಭಾಂಡಕ ಅಂತ ಒಬ್ಬ ಋಷಿಮುನಿ ಇದ್ದ ಕಾಡಿನಲ್ಲಿ. ಅವನಿಗೆ ಒಬ್ಬ ಮಗ ಇದ್ದ, ಯಾರೋ ಋಷ್ಯಶೃಂಗ ಅಂತ ಹೇಳಿ. ಅವನು ಎಂತಹ ಅಖಂಡ ಬ್ರಹ್ಮಚರ್ಯ ಮತ್ತೆ ಅಖಂಡ ಏನು ತಪಸ್ಸು, ಧ್ಯಾನ. ಅವನಿಗೆ ಎಷ್ಟು ಅಂತಂದ್ರೆ, ನನ್ನ ಹಾಗೆ ಇನ್ನೊಬ್ರು ಇರ್ತಾರೆ ಅನ್ನುವ ಪರಿಚಯವೂ ಇಲ್ಲ. ಅಂದ್ರೆ ಮನುಷ್ಯರು ಅಂತ ಹೇಳಿ ಇರ್ತಾರೆ ಅನ್ನುವ ಒಂದು ಕಲ್ಪನೆಯೂ ಅವನಿಗೆ ಇರಲಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಈಗ ಗಂಡು ಹೆಣ್ಣು ಅನ್ನುವ ಭೇದ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಆ ಅಂದ್ರೆ ಈ ಜಗತ್ತಿನಲ್ಲಿ ಇರೋದು ನಾನು ಒಬ್ಬನೇ, ಬೇರೆ ಯಾರೂ ಇಲ್ಲ ಅನ್ನುವಷ್ಟು ಮುಗ್ಧ. ಯಾಕಂದ್ರೆ ಅವನು ಏನೂ ನೋಡೇ ಇಲ್ಲ ಹೊರಗಡೆ ಹೋಗಿ. ಅವನಿಗೆ ಅವ್ರ ತಂದೆಯಾದ್ರೂ ಕೂಡ ಹಾಗೆ ಬೆಳೆಸಿದ್ದಾರೆ. ಅವನಿಗೆ ಯಾವ ಮೋಹವೂ ಬರಬಾರದು, ಯಾವ ಈ ಜಗತ್ತಿನ ಒಂದು ಇದಾಗಬಾರದು ಅವನಿಗೆ. ಅವನು ಕೇವಲ ಧ್ಯಾನಾಸಕ್ತನಾಗಿರ್ಬೇಕು ಅಂತ ಹೇಳಿ ಆ ಒಂದು ಋಷಿಶೃಂಗನಿಗೆ ಅಷ್ಟು ಪರಿಚಯ. ಅಂದ್ರೆ ಅವನಿಗೆ ಹೀಗೆ ಗಂಡು ಹೆಣ್ಣು ಇರ್ತದೆ ಅನ್ನುವ ಒಂದು ಕಲ್ಪನೆಯೂ ಇಲ್ಲ, ಅಷ್ಟು ಮುಗ್ಧನಾಗಿದ್ದ. ಅವನಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ಆ ಆ ಋಷ್ಯಶೃಂಗ ಋಷ್ಯಶೃಂಗ ಕಾಡಿನಲ್ಲಿರುವಾಗ ಅವನ ಪಕ್ಕದಲ್ಲೇ ಇರುವಂತದ್ದು ಅಂಗರಾಜ್ಯ. ಅಂಗರಾಜ್ಯದಲ್ಲಿ ಆ ರಾಜ್ಯಭಾರ ಮಾಡ್ತಾ ಇದ್ದ ಲೋಮಪಾದ ಅಂತ ಹೇಳಿ. ಅವನ ರಾಜ್ಯದಲ್ಲಿ ಬಹಳ ಏನು ಕ್ಷಾಮ, ಬರಗಾಲ ಬಂತು, ಮಳೆಯೇ ಇಲ್ಲದಂಗಾಯ್ತು. ಅದಕ್ಕೆ ಎಲ್ಲಾ ಋಷಿಮುನಿಗಳು ಸಲಹೆ ಕೊಟ್ಟರು, ನೋಡು ಇಲ್ಲೇ ಪಕ್ಕದಲ್ಲಿ ಕಾಡಿನಲ್ಲಿ ಋಷ್ಯಶೃಂಗ ಅಂತ ಹೇಳಿ ಒಬ್ಬ ರಾಜ ಇದ್ದ, ಏನೋ ಒಬ್ಬ ಋಷಿ ಇದ್ದಾನೆ. ಅವನು ಮಹಾತಪಸ್ವಿ. ಎಂತಹ ತಪೋಬಲ ಅಂತಂದ್ರೆ, ಅವನು ಇರುವ ಜಾಗದಲ್ಲಿ ಯಾವತ್ತೂ ಏನೋ ದೋಷ ಅನ್ನೋದೇ ಇಲ್ಲ. ಅಂತಂದ್ರೆ ಕ್ಷಾಮ, ಬರಗಾಲ ಅನ್ನೋದೇ ಬರೋದಿಲ್ಲ. ಅವನೇನಾದ್ರೂ ನಿನ್ನ ರಾಜ್ಯಕ್ಕೆ ಕಾಲಿಟ್ಟ ಅಂತಾದ್ರೆ ಖಂಡಿತ ಮಳೆ ಬೆಳೆಯಾಗಿ ಬಹಳ ಸುಭಿಕ್ಷವಾಗ್ತದೆ ನಿನ್ನ ರಾಜ್ಯ. ಆದ್ರೆ ಏನು ಅಂತಂದ್ರೆ, ಅವನು ಎಲ್ಲಿಗೂ ಹೋಗಲ್ಲ, ಎಲ್ಲಿಗೂ ಹೊರಗಡೆ ಬರುವವನಲ್ಲ. ಅವನು ಬರೀ ಕಾಡಲ್ಲಿ ಅವನಾಯ್ತು, ಅವನ ತಪಸ್ಸಾಯ್ತು ಅಂತ ಹೇಳಿ ಇರುವಂತ ಮನುಷ್ಯ. ಹಾಗಾಗಿ ನೀನು ಅವನನ್ನ ಕರ್ಕೊಂಡು ಬರಬೇಕು ಏನಾದ್ರೂ ಮಾಡಿ ಅಂತ ಹೇಳಿ. ಅದಕ್ಕೆ ಅವನು ಅದಕ್ಕೆ ಬೇಕಾದಂತಹ ಬಹಳಷ್ಟು ಜನರನ್ನ, ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳು ಎಲ್ಲರನ್ನು ಕಳಿಸಿಕೊಟ್ಟ. ಅವರನ್ನ, ಅವರ ಹಾವ ಭಾವ ಅದನ್ನೆಲ್ಲ ನೋಡಿ ಅವ್ರ ಜೊತೆಗೆ ಅವನು ಸ್ನೇಹವನ್ನು ಬೆಳೆಸಿಕೊಂಡು ಹಾಗೆ ನಗರಕ್ಕೆ ಕರ್ಕೊಂಡು ಬರ್ತಾರೆ. ಅವರು ಕರ್ಕೊಂಡು ಬಂದ್ಮೇಲೆ ಅವನು ಯಾವಾಗ ಅಂಗರಾಜ್ಯಕ್ಕೆ ಕಾಲಿಟ್ಟ ಕೂಡ್ಲೇ ಎಲ್ಲಾ ಕಡೆ ಮಳೆ ಬೆಳೆಯಲಾಗಿ ಬಹಳ ಸುಭೀಕ್ಷ ಆಗಿಬಿಡ್ತು ಆ ರಾಜ್ಯ. ಬಹಳ ಖುಷಿ ಆಯಿತು ಆ ಲೋಮಪಾದನಿಗೆ. ಅವನ ಮಗಳಿದ್ಲು ಶಾಂತಲಾ ಅಂತ ಹೇಳಿ, ಅವಳನ್ನೇ ಕೊಟ್ಟು ತನ್ನ ಮದುವೆಯನ್ನು ಮಾಡ್ತಾನೆ. ಮದುವೆ ಮಾಡಿ ಆ ಬಹಳಷ್ಟು ಕಾಲ ಅಲ್ಲೇ ಇದ್ರು. ಆಗ ಆ ಅದ ಅಲ್ಲಿ ಸೇರಿದಂತಹ ಸನತ್ ಕುಮಾರ್ ಹೇಳ್ತಾರೆ, ಈ ಋಷ್ಯಶೃಂಗನಿಂದ ಮುಂದೆ ದಶರಥ ಮಹಾರಾಜ ತಾನು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಅಶ್ವಮೇಧ ಯಾಗವನ್ನು ಮಾಡಿಸ್ತಾನೆ. ಆ ಅಶ್ವಮೇಧ ಯಾಗದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಕೂಡ ಈ ಋಷಿಶೃಂಗರಿಂದ ಮಾಡಿಸ್ತಾನೆ. ಆಗ ಭಗವಂತ ತಾನು ಅವತಾರ ಮಾಡಿ ಬರ್ತಾನೆ ಅಂತ ಹೇಳಿ ಹೀಗೆ ಹೇಳಿದ್ರು. ಹಾಗಾಗಿ ಈ ಕಾರ್ಯ ಆಗ್ಬೇಕಾಗಿರೋದು ಋಷಿಶೃಂಗರಿಂದ, ಅವರನ್ನ ನೀನು ಕರ್ಕೊಂಡು ಬಾ ಅಂತ ಹೇಳಿ. ಈಗ ಎಲ್ಲಿದ್ದಾನಪ್ಪ ಅವನು ಅಂತಂದ್ರೆ, ಅದೇ ಲೋಮಪಾದನ ರಾಜ್ಯದಲ್ಲಿದ್ದಾನೆ, ಅಂಗರಾಜ್ಯದಲ್ಲಿ ಅಂತ ಹೇಳಿದ. ಅಲ್ಲಿಗೆ ಹೋಗ್ತಾನೆ ದಶರಥ. ಹೋಗಿ ಆ ಆ ಅಂಗರಾಜನಿಗೆ ತಾನೆಲ್ಲ ಹೇಳಿ, ಹೀಗಿದೆ ವಿಷಯ, ನೀನು ನಿಮ್ಮ ಅಳಿಯ ಮಗನನ್ನ ಕಳಿಸಿಕೊಡ್ಬೇಕು ಮಗಳ ಜೊತೆಗೆ ಅಂತ ಹೇಳಿ ಬಹಳ ಪ್ರಾರ್ಥನೆ ಮಾಡಿದಾಗ ಆಯ್ತು ಅಂತ ಹೇಳಿ ಆ ಋಷ್ಯಶೃಂಗನನ್ನ ಕರ್ಕೊಂಡು ಬರ್ತಾರೆ.
ಕರ್ಕೊಂಡು ಬಂದು ಎಲ್ಲ ಆ ಈಗ ಋತ್ವಿಜರು ಸಿಕ್ಕಾಯ್ತು, ಮಾಡೋರು ಯಾರು ಅನ್ನೋದು ಗೊತ್ತಾಯ್ತು. ಈಗೇನಿದ್ರು ಅದಕ್ಕೆ ಬೇಕಾದಂತಹ ತಯಾರಿ. ಎಲ್ಲಾ ಕಡೆ ದಶರಥ ಮಹಾರಾಜ ಎಲ್ಲರನ್ನ ಕರೆದ. ತನ್ನೆಲ್ಲಾ ಮಂತ್ರಿಗಳನ್ನ ಕರೆದು ಎಲ್ಲರಿಗೂ ಆದೇಶ ಮಾಡಿದ. ಏನಪ್ಪಾ ಅಂತಂದ್ರೆ, ಯಾಗಕ್ಕೆ ಏನು ಎಲ್ಲಾ ರೀತಿಯ ತಯಾರಿ ಆಗ್ಬೇಕು. ಅದು ಹೇಗೆ ತಯಾರಿ ಆಗ್ಬೇಕು ಅಂತಂದ್ರೆ, ಎಲ್ಲೂ ಕೂಡ ಒಂದೇ ಒಂದು ಲೋಪದೋಷವೂ ಕೂಡ ಇರಬಾರ್ದು. ಅದರಲ್ಲೂ ವಸಿಷ್ಠರನ್ನ ಕರೆದು. ಯಾಕೆಂದ್ರೆ ಅವರು ಕುಲಗುರುಗಳು. ಅವರ ಒಂದು ಸಲಹೆ ಸೂಚನೆ ಅನ್ನೋದು ನಮಗೆ ಬಹಳ ಮುಖ್ಯ ಆಗ್ತದೆ. ಅವರ ಒಂದು ನೇತೃತ್ವದಲ್ಲಿ ಈ ಯಾಗ ನಡಿಬೇಕು. ಏನು ಅಶ್ವಮೇಧ ಯಾಗ ಮತ್ತೆ ಪುತ್ರಕಾಮೇಷ್ಟಿ ಯಾಗ ನಡಿಬೇಕು. ಜೊತೆಗೆ ಅದಕ್ಕೆ ಸುಮಂತ್ರ. ಆ ಸುಮಂತ್ರ ತನ್ನ ಎಲ್ಲಾ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕು. ವಸಿಷ್ಠರ ಸಲಹೆ ಕೊಡ್ತಾರೆ. ಅದನ್ನೆಲ್ಲ ಉಸ್ತುವಾರಿ ನೋಡ್ಕೊಳ್ಳುವವನು ಯಾರು? ಸುಮಂತ್ರ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸರಿಪಡಿಸುವವರು. ಕೊನೆಗೆ ಎಲ್ಲಾ ವಿಧಿವತ್ತಾಗಿ ಮಾಡ್ಬೇಕು. ಏನೋ ಒಟ್ಟಾರೆ ಮಾಡ್ಬೇಕು ಅಂತ ಮಾಡೋಂಗಿಲ್ಲ. ಏನೋ ಒಂದು ಕಾಟಾಚಾರಕ್ಕೆ ಮಾಡೋದು ಹಾಗಲ್ಲ. ಹೆಸರಾಗ್ಬೇಕು. ಆ ದಶರಥನ ಒಂದು ಏನು ಯಾಗ ಮಾಡಿದ್ದ, ಅದು ಹಿಂದೂ ಇಲ್ಲ ಮುಂದೂ ಇಲ್ಲ ಅನ್ನುವಷ್ಟು ಜನ ಅದನ್ನು ಗುರುತಿಸುವ ಆಗಿರ್ಬೇಕು. ಅಂದ್ರೆ ಅಷ್ಟು ವಿಧಿವತ್ತಾಗಿ ಮಾಡ್ಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡಬಾರ್ದು. ಅಷ್ಟೇ ಅಲ್ಲ, ಯಾರಿಗೂ ಒಂದೇ ಒಂದು ದೋಷವನ್ನ ಹುಡುಕಿದ್ರು ಕೂಡ ಸಿಗಬಾರ್ದು. ಅದರಲ್ಲೂ ಅದಕ್ಕೆ ಹೇಳ್ತಾನೆ, ಕೆಲವರು ಅದಕ್ಕಾಗೇ ಬರ್ತಾರೆ ಅಂತಂದ್ರೆ ಆ ಪಂಡಿತರು ಅಂತ ಹೇಳ್ತಾರೆ. ಅಂತಂದ್ರೆ ಕೆಲವರು ಯಾವುದೇ ಒಂದು ಕಾರ್ಯ ನಡೆಯುವಾಗ ಅದಕ್ಕಾಗೇ ಬರ್ತಾರಂತೆ. ಅಂದ್ರೆ ಏನಾದ್ರೂ ಒಂದು ದೋಷ ಕಂಡುಹಿಡಿಲಿ. ಅದಕ್ಕೆ ದಶರಥ ಹೇಳ್ತಾನೆ, ಬ್ರಹ್ಮ ರಾಕ್ಷಸರು. ಆ ಬ್ರಹ್ಮ ರಾಕ್ಷಸರು ಬರ್ತಾರೆ. ಯಾಕೆಂದ್ರೆ ಏನೇ ಮಾಡುವೇನೋ ಅಲ್ಲಿ ಏನಾದ್ರೂ ಒಂದು ದೋಷ ಕಂಡುಹಿಡಿದ್ದಾರೆ. ವ್ಯಕ್ತಿಯಲ್ಲೋ ಆ ಒಂದು ಕಾರ್ಯಕ್ರಮದಲ್ಲಿ ಏನೋ. ಹಾಗಾಗಿ ಅವರಿಗೂ ಹುಡುಕಿದ್ರು ಕೂಡ ಸಿಗಬಾರ್ದು. ಹಾಗೆ ನೀವು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಆ ದಶರಥ ತಾನು ಎಲ್ಲರಿಗೂ ತಾನ ಆದೇಶ ಮಾಡ್ತಾ ಇದ್ದಾನೆ. ಯಾರಿಗೂ ಅಷ್ಟೇ ಅಲ್ಲ, ಯಾರೇ ಬರ್ಲಿ, ಅವರು ಬಡವರಾಗಿರೋ ಶ್ರೀಮಂತರು, ದೊಡ್ಡವರು, ಆ ಆ ಋಷಿ ದೊಡ್ಡವರು ಇರ್ಬೋದು, ಮಹಾತ್ಮರು ಇರ್ಬೋದು, ಸಣ್ಣವರು ಇರ್ಬೋದು, ಯಾರೇ ಆಗಿರ್ಲಿ, ಯಾರಿಗೂ ಅವಮಾನ ಆಗ್ಬಾರ್ದು. ಅಷ್ಟೇ ಅಲ್ಲ, ಯಾರಾದ್ರೂ ಏನಾದ್ರೂ ಹೇಳಲಿ ಅಥವಾ ಏನಾದ್ರೂ ಗಲಾಟೆ ಏನೇ ಮಾಡಿದ್ರು ಕೂಡ ಯಾರೂ ಅವರಿಗೆ ಸಿಟ್ಟು ಮಾಡಿಕೊಳ್ಳದೆ ಏನು ರಿಯಾಕ್ಟ್ ಆಗ್ಬಾರ್ದು. ಅಂದ್ರೆ ಯಾರಿಗೂ ಬೇಜಾರಾಗ್ಬಾರ್ದು, ಅವಮಾನ ಆಗ್ಬಾರ್ದು. ಅಲ್ಲಿ ಬರೀ ಬರುವಂತಹ ಋತ್ವಿಜರು ಎಲ್ಲ ಏನು ಬ್ರಾಹ್ಮಣರು ಅವರಿಗೆ ಮಾತ್ರ ಅಲ್ಲ, ಅಲ್ಲಿ ಯಜ್ಞಶಾಲೆಯನ್ನು ಮಾಡುವವರು ಇರ್ಬೋದು, ಊಟ ಬಡಿಸೋರು ಇರ್ಬೋದು, ಊಟ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಕೊನೆಗೆ ಸತ್ಕಾರ ಆಗ್ಬೇಕು. ಅಂದ್ರೆ ಯಾರೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೊನೆಗೆ ಸತ್ಕಾರ ಮಾಡಬೇಕು. ಇಷ್ಟೆಲ್ಲಾ ಯಾಕೆ ಮಾಡಬೇಕು ಅಂದ್ರೆ ಮಂತ್ರಿಗಳಿಗೆ ಹೇಳ್ತಾ ಇದ್ದಾನೆ ದಶರಥ. ಇಷ್ಟೆಲ್ಲಾ ನೀವು ಹೇಗೆ ಮಾಡಬೇಕು ಅಂತಂದ್ರೆ ಖುಷಿಯಿಂದ ಮಾಡ್ಬೇಕು. ಏನೋ ಕಾಟಾಚಾರಕ್ಕೆ ಅಥವಾ ಏನೋ ಮಾಡ್ಬೇಕಲ್ಲ ಅಥವಾ ಭಯದಿಂದಲೋ ಒತ್ತಡದಿಂದಲೋ ಹಾಗಲ್ಲ. ಬಹಳ ಖುಷಿಯಾಗಿ ಮಾಡ್ಬೇಕು ದೇವರ ಕಾರ್ಯ ಅಂತ ಹೇಳಿ ತಾನು ಎಲ್ಲಾ ಕಡೆ ಆದೇಶವನ್ನು ಮಾಡಿದ. ಆಯ್ತು ಅಂತ ಹೇಳಿ ಅವರು ಕೂಡ ಅವನು ಯಥಾ ರಾಜ ತಥಾ ಪ್ರಜೆ. ಆ ಮಂತ್ರಿಗಳು ಕೂಡ ಒಬ್ಬೊಬ್ರು ಕೂಡ ಹಾಗೆ ಇರ್ತಾ ಇದ್ರು. ಆ ಕೊನೆಗೆ ಹೀಗಿರುವಾಗ ಈ ಕಡೆ ದೇವಲೋಕದಲ್ಲಿ ಒಂದು ಘಟನೆ ನಡೀತದೆ. ಏನು ಅಂತಂದ್ರೆ, ಎಲ್ಲಾ ದೇವತೆಗಳು ಬ್ರಹ್ಮದೇವರ ಬಳಿ ಬರ್ತಾರೆ. ಹೀಗೆ ಏನಂದ್ರೆ ಈ ರಾವಣ, ಕುಂಭಕರ್ಣ ಇವರ ಒಂದು ಮಾಯಾಜಾಲದಲ್ಲಿ ಇಡೀ ಜಗತ್ತು ನಲಿಗಿ ಹೋಗ್ತಾ ಇದೆ. ಯಾಕೆಂದ್ರೆ ಯಾರೂ ನೆಮ್ಮದಿಯಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಸೂರ್ಯ ಚಂದ್ರರು ಸರಿಯಾಗಿ ಸಮಯಕ್ಕೆ ಬರಕ್ ಆಗ್ತಾ ಇಲ್ಲ. ಅವನಿಗೆ ಹೆಣ್ಣು ಮಕ್ಕಳು ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಯಾರು ಸಜ್ಜನರು ಅಂತ ಯಾರಿದ್ದಾರೆ, ಯಾರು ಆ ಒಳ್ಳೆ ರೀತಿಯಲ್ಲಿ ಬದುಕ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಅವನಿಗೆ ಎದುರು ಹಾಕಿಕೊಂಡವರು ಯಾರು ಬದುಕೋದೇ ಕಷ್ಟ ಅಂತ ಆಗ್ತಾ ಇದೆ. ಎಷ್ಟೋ ಜನರ ಮಾನ ಪ್ರಾಣ ಹಾನಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅವನು ಭೂಮಿ ಮೇಲೆ ಮಾತ್ರ ಅಲ್ಲ, ಇವತ್ತು ದೇವಲೋಕಕ್ಕೂ ಕೂಡ ಲಗ್ಗೆ ಹಾಕಿದ್ದಾನೆ. ಅವನ ಉಪಟಳ ತಡಿಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಏನಾದ್ರೂ ಮಾಡಿ ನೀವು ಆ ಆ ರಾವಣನಿಂದ, ಕುಂಭಕರ್ಣನಿಂದ ನೀವು ಒಂದು ಮುಕ್ತಿ ಸಿಗಿಸಬೇಕು ಅಂತ ಹೇಳಿ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಅಲ್ಲ ನಾನೇ ವರ ಕೊಟ್ಟಿದ್ದಪ್ಪ, ನಾನು ಕೂಡ ಏನು ಮಾಡ್ಲಿಕ್ಕೆ ಆಗೋಲ್ಲ. ಈಗ ರಕ್ಷಣೆ ಮಾಡ್ಬೋದು, ನಿಗ್ರಹ ಮಾಡ್ಬೋದು ಅಂತಿದ್ರೆ ಅದು ಭಗವಂತ ಮಾತ್ರ ಅಂತ ಹೇಳಿ ಎಲ್ಲಾ ದೇವತೆಗಳು ಬ್ರಹ್ಮದೇವರ ಒಟ್ಟಿಗೆ ಕ್ಷೀರಸಾಗರದಲ್ಲಿ ಹೋಗಿ ಸೇರ್ತಾರೆ. ಆಗ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆಗ ದೇವರು ಹೇಳ್ತಾನೆ, ಖಂಡಿತ. ಅದರಲ್ಲೂ ಬ್ರಹ್ಮದೇವರು ಹೇಳ್ತಾರೆ, ಯಾಕೆಂದ್ರೆ ನೀನು ಮನುಷ್ಯ ರೂಪದಲ್ಲಿ ಅವತಾರ ಮಾಡಿ ಬರಬೇಕು. ಅಂದ್ರೆ ನೀನು ಈ ದೈವ ಸ್ವಭಾವ ಇರೋ ಹಾಗಿಲ್ಲ. ಮನುಷ್ಯ ಸ್ವಭಾವದಲ್ಲಿ ಸಾಮಾನ್ಯ ಮನುಷ್ಯನ ಹಾಗೆ ಬರಬೇಕು ಅವತಾರ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದ್ರೆ ಆ ರಾವಣನಿಗೂ ಕೂಡ ಒಂದು ವರ ಇರ್ತದೆ. ಏನು ಅಂತಂದ್ರೆ, ಅವನು ಎಲ್ಲಾ ವರ ಕೇಳಿರ್ತಾನೆ. ದೇವತೆಗಳಿಂದ ಇದು ಬರಬಾರದು ಸಾವು, ಅಥವಾ ಆ ಎಲ್ಲ ಅವರಿಂದ ಬರಬಾರ್ದು, ಇವರಿಂದ ಬರಬಾರ್ದು, ಆಯುಧದಿಂದ ಹೀಗೆ ಏನೇನೋ ಕೇಳಿರ್ತಾನೆ. ಆದ್ರೆ ಆ ಮನುಷ್ಯರಿಂದ ಸಾವು ಬರಬೇಕು ಅಂತ ಮಾತ್ರ ಕೇಳಿರೋರು. ಯಾಕೆಂದ್ರೆ ಈ ಮನುಷ್ಯರು ಏನ್ ಮಾಡಿಲ್ಲ. ಯಾಕೆಂದ್ರೆ ಅವನು ಇಡೀ ಜಗತ್ತನ್ನೇ ಎದುರಿಸ್ತಾ ಇದ್ದಾನೆ. ಈ ಸಾಮಾನ್ಯ ಮನುಷ್ಯರು, ನರಪೇತೆಗಳು ಇವ್ರು ಏನ್ ಮಾಡ್ತಾರೆ ನಾನು? ಯಾಕೆಂದ್ರೆ ಅವನು ಮಾಯಾಜಾಲ. ಆ ಗ್ರಹಗಳನ್ನೇ ನಿಗ್ರಹ ಮಾಡುವವರು ಈ ಸಾಮಾನ್ಯ ಮನುಷ್ಯರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿ ಅವನಿಗೆ ಈ ಮನುಷ್ಯರಿಂದನೂ ಬರಬಾರದಂದ್ರೆ ಅವನು ಬಹಳ ಸಣ್ಣವನಾದಂಗ ಆಗ್ತಾನಲ್ಲ.
ಅಂದ್ರೂ ಅಲ್ಲೂ ಪ್ರತಿಷ್ಠೆ. ಎಲ್ಲಿ ವರ ಕೇಳುವಾಗಲೂ ಇದನ್ನು ನೋಡಿ ಒಣ ಪ್ರತಿಷ್ಠೆಯನ್ನು. ಕೊನೆಗೆ ಅದಕ್ಕೆ ಹಾಗಾಗಿ ನೀನು ಮನುಷ್ಯ ರೂಪದಿಂದ ಅವತಾರ ಮಾಡಿ ಬರಬೇಕು ಅಂತ ಹೇಳಿ. ಆಯ್ತು ಅಂತ ಹೇಳಿ ಭಗವಂತ ತಾನು ಆಶ್ವಾಸನೆಯನ್ನು ಕೊಟ್ಟ. ಆ ಕೊನೆಗೆ ಈ ಕಡೆ ಆದ್ರೂ ಆ ಆಶ್ವಾಸನೆಯನ್ನು ಕೊಟ್ಟ. ಈ ಕಡೆ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೆ ಆ ಆದೇಶ ಮಾಡ್ತಾರೆ ನೋಡಿ. ಇನ್ನೇನು ಸದ್ಯದಲ್ಲೇ ಭಗವಂತ ತಾನು ಅವತಾರ ಮಾಡಿ ಬರ್ಲಿಕ್ಕಿದ್ದಾನೆ. ಭಗವಂತನ ಈ ಲೋಕ ಕಲ್ಯಾಣದ ಕಾರ್ಯದಲ್ಲಿ ನಾವೆಲ್ಲರೂ ಸಹಕಾರಿಯಾಗಬೇಕು. ನಾವೆಲ್ಲರೂ ಹೋಗಿ ಸೇವೆ ಮಾಡ್ಬೇಕು. ದೇವರ ಸೇವೆ ಮಾಡ್ಬೇಕು. ದೇವರ ಸೇವೆ ಮಾಡಬೇಕು ಅನ್ನೋದಕ್ಕಿಂತ ದೇವರಿಗೆ ನಮ್ಮ ಸೇವೆ ಬೇಕಾಗಿಲ್ಲ. ಆದ್ರೆ ನಮಗೆ ಅದೊಂದು ಅವಕಾಶ. ಯಾಕಂದ್ರೆ ದೇವರಲ್ಲಿ ಹೋಗಿ ಅವತಾರ ಮಾಡಿ ಭೂಮಿ ಮೇಲೆ ಹೋಗ್ತಾ ಇದ್ದಾನೆ ಅಂತಂದ್ರೆ ನಾವು ಕೂಡ ಹೋಗಿ ದೇವರ ಜೊತೆಗೆ ಅವನ ಒಂದು ಲೋಕ ಕಲ್ಯಾಣದ ಕಾರ್ಯದಲ್ಲಿ ನಾವು ಭಾಗಿಯಾಗಬೇಕು ಅಂತ ಹೇಳಿ ಎಲ್ಲಾ ಕಡೆ ಎಲ್ಲರೂ ನೀವು ಎಲ್ಲಾ ದೇವತೆಗಳು ಕೂಡ ಭೂಮಿ ಮೇಲೆ ಅವತಾರ ಮಾಡಿ ಬನ್ನಿ ಅಂತ ಹೇಳಿ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೆ ಏನು ಆದೇಶ ಮಾಡ್ತಾರೆ. ಹಾಗೆ ಈ ಕಡೆ ಆದ್ರೂ ಯಜ್ಞ ಅತ್ಯಂತ ಬಹಳ ಆ ಚೆನ್ನಾಗಿ ಯಜ್ಞ ನಡೀತು. ಏನು ಅಶ್ವಮೇಧ ಯಾಗ ನಡೀತು. ಪುತ್ರಕಾಮೇಷ್ಟಿ ಯಾಗವನ್ನು ಈ ಯಾರು ಋಷ್ಯಶೃಂಗರ ಒಂದು ಮುಂದಾಳತ್ವದಲ್ಲಿ ಎಲ್ಲಿಯೂ ಕೂಡ ಒಂದು ಸ್ವಲ್ಪವೂ ಲೋಪದೋಷವೂ ಆಗದ ಹಾಗೆ ಯಜ್ಞ ನಡೀತಂತೆ. ಯಜ್ಞದ ಪೂರ್ಣಾಹುತಿ ಆದ ಮೇಲೆ ಆ ಯಜ್ಞ ಕುಂಡದಿಂದಲೇ ಒಬ್ಬ ದಿವ್ಯನಾದ ಪುರುಷ ಬಂದ. ಯಾರಪ್ಪ ಅವನು ಅಂತಂದ್ರೆ ಪ್ರಜಾಪತಿ. ಅಂದ್ರೆ ಪ್ರಜೆಗಳು ಮಕ್ಕಳನ್ನು ಕರುಣಿಸುವವನು ಪ್ರಜಾಪತಿ. ಅವನು ಪ್ರತ್ಯಕ್ಷನಾದ. ಅವನು ಕೈಯಲ್ಲಿ ಬರುವಾಗಲೇನೆ ಬೆಕ್ಕು ವಸ್ತ್ರವನ್ನು ತೊಟ್ಟು ಬಹಳ ಅಜಾನುಬಾಹು ರೂಪ, ಕೆಂಪಗಿನ ಕಣ್ಣುಗಳನ್ನು, ಕೈಯಲ್ಲಿ ಒಂದು ಒಂದು ಪಾತ್ರೆಯನ್ನು, ಪಾಯಸದ ಪಾತ್ರೆ ಹಿಡ್ಕೊಂಡು ಬಂದಿದ್ದಾನೆ. ಹಿಡ್ಕೊಂಡು ಬಂದು ಆ ಆ ಒಂದು ರಾಜ ಏನು ಅಲ್ಲಿದ್ದಂತಹ ಎಲ್ಲ ಇವರಿಗೆ ತಾನು ಹೇಳ್ತಾ ಇದ್ದಾನೆ, ನಾನು ಪ್ರಜಾಪತಿ, ದೇವತೆಗಳು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಪಾಯಸವನ್ನ ಆ ನಿನ್ನ ಪತ್ನಿಯರಿಗೆ ಕೊಡು. ಇದರಿಂದ ಅವರು ನಿನ್ನ ಕರ್ಮವೆಲ್ಲ ಇದರಿಂದಾಗಿ ಕೊನೆಗೆ ಏನು ದೇವತೆಗಳೇ ಅವತಾರ ಮಾಡಿ ಬರ್ತಾರೆ ಅಂತ ಹೇಳಿ, ಮಹಾಪುರುಷರು ಅವತಾರ ಮಾಡಿ ಬರ್ತಾರೆ ಅಂತ ಹೇಳಿ ಆ ಪಾಯಸವನ್ನ, ಆ ಯಜ್ಞದ ಫಲವನ್ನು ಕೊಡ್ತಾರೆ. ಅದರಲ್ಲಿ ಅದನ್ನ ತೆಗೆದುಕೊಂಡಂತಹ ಏನು ದಶರಥ ಆ ಪಾಯಸವನ್ನ ಆ ಪಾಯಸವನ್ನ ಕೊಡುವುದನ್ನು ಕೂಡ ವಿಧಿವತ್ತಾಗಿ ಹೇಳ್ತಾರೆ. ಅಂದ್ರೆ ಆ ಪಾಯಸವನ್ನು ಮೊದಲು 2 ಭಾಗ ಮಾಡಿದಂತೆ ಯಾರು ದಶರಥ 2 ಭಾಗ ಮಾಡಿ ಅವನಿಗೆ 3 ಜನ ಪತ್ನಿಯರು, ಒಂದು ಕೌಸಲ್ಯ, ಸುಮಿತ್ರಾ ಮತ್ತೆ ಕೈಕೇಯಿ. ಕೌಸಲ್ಯ ಪಟ್ಟದ ರಾಣಿ ಮೊದಲನೇವಳು, ಅದಕ್ಕೆ ಅವಳಿಗೆ ಅರ್ಧ ಪಾಯಸವನ್ನ ಕೊಟ್ಟು ಇನ್ನು ಅರ್ಧ ಉಳಿದಿತ್ತಲ್ಲ ಅದರಲ್ಲಿ ಮತ್ತೆ 2 ಭಾಗ ಮಾಡಿದ. 2 ಭಾಗ ಮಾಡಿ ಒಂದು ಭಾಗವನ್ನ ತನ್ನ 2ನೇ ರಾಣಿ ಸುಮಿತ್ರೆಗೆ ಕೊಟ್ಟ. ಮತ್ತೆ ಲಾಸ್ಟಿಗೆ ಇನ್ನೊಂದು ಭಾಗ ಉಳಿದಿತ್ತಲ್ಲ ಅದರಲ್ಲಿ ಪುನಃ 2 ಭಾಗ ಮಾಡಿ ಅದನ್ನ ಒಂದು ಕೈಕೇಯಿಗೆ ಕೊಟ್ಟ. ಮತ್ತೆ ಇನ್ನೊಂದು ಭಾಗವನ್ನು ಪುನಃ ಸುಮಿತ್ರೆಗೆ ಕೊಟ್ಟ. ಅಂದ್ರೆ ಅವನಿಗೆ ಕೈಕೇಯಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಮತ್ತೆ ಗಲಾಟೆ ಮಾಡ್ತಾನೆ. ಕೊಡದೇ ಇದ್ರೆ ಗಲಾಟೆ ಮಾಡುದು. ಅವರಿಗೆಲ್ಲ ಕೊಟ್ಟು ನನಗೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಪಕ್ಷಪಾತ ಮಾಡ್ದಂಗೆ ಆಗ್ತದೆ. ಆದ್ರೆ ಕೊಡ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ಯಾಕೆ ಮನಸ್ಸಿಲ್ಲ ಅಂದ್ರೆ ಅದನ್ನು ಮುಂದೆ ಹೇಳ್ತಾನೆ. ಅಂದ್ರೆ ಅನುಮಾನ ಏನು, ಅವನಿಗೆ ಕೊಡಲಾರದ ಮನಸ್ಸಿನಿಂದ ಕೊಟ್ಟ. ಆದ್ರೆ ಇನ್ನೇನ್ ಮಾಡೋದು. ಕೊನೆಗೆ ಆ ಆದ್ರೂ ಕೂಡ ಆ ಹೀಗೆ ತಾನು ಆ ಕೊಡ್ತಾನೆ. ಕೊಟ್ಟಾದ್ಮೇಲೆ ಹ್ಮ್ ಈ ಕಡೆ ಎಲ್ಲಾ ದೇವತೆಗಳಿಗೆ ಬ್ರಹ್ಮದೇವರು ಆದೇಶ ಮಾಡಿದ್ದಾರೆ, ನೀವು ಎಲ್ಲರೂ ಇಲ್ಲಿ ಅವತಾರ ಮಾಡಿ ಬರಬೇಕು ಅಂತ ಹೇಳಿ. ಅದಕ್ಕೆ ಎಲ್ಲಾ ದೇವತೆಗಳು ಕೂಡ, ಅದರಲ್ಲೂ ನೀವು ಮನುಷ್ಯರಾಗಿ ಅವತಾರ ಮಾಡಿ ಬರುವಂಗಿಲ್ಲ. ಯಾಕೆಂದ್ರೆ ದೇವರು ಈಗಾಗಲೇ ಮನುಷ್ಯನಾಗಿ ಅವತಾರ ಮಾಡಿ ಬರ್ತಾ ಇದ್ದಾನೆ. ನಾವು ಸೇವೆ ಮಾಡ್ಲಿಕ್ಕೆ ಹೋಗೋರು, ಮತ್ತೆ ನಾವು ಮನುಷ್ಯರಾಗಿ ಹೋಗಂಗಿಲ್ಲ. ಮತ್ತೆ ಮನುಷ್ಯರಿಗಿಂತಲೂ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಹೋಗ್ಬೇಕು. ಏನು ವಾನರರಾಗಿ ಹೋಗೋಣ. ವಾನರರು ಅಂತಂದ್ರೆ ಆ ಅದನ್ನ ಹೇಳ್ತಾರೆ, ವಾನರ ಅಂತಂದ್ರೆ ಬರೀ ಮಂಗ ಅಂತಲ್ಲ, ಕರಡಿ, ಅಥವಾ ಗೋರಿಲ್ಲ, ಕರಡಿ ಮತ್ತೆ ಕಪಿ. ಅಂದ್ರೆ ಮನುಷ್ಯನನ್ನ ಹೋಲುವ ಆದ್ರೆ ಮನುಷ್ಯನಲ್ಲದ, ಮನುಷ್ಯನನ್ನ ಹೋಲ್ತವೆ ಆದ್ರೆ ಮನುಷ್ಯನಲ್ಲದಂತಹ ರೂಪಗಳು. ಕಪಿಗಳಲ್ಲೂ ಕೂಡ ಕೆಂಪು ಕೋತಿ, ಕಪ್ಪನ್ ಕೋತಿ, ಹೀಗೆ ಬೇರೆ ಬೇರೆ ತರದ ಕೋತಿಗಳು ಇರ್ತವೆ. ಹಾಗೆ ಆ ಎಲ್ಲಾ ರೀತಿಯ ವಾನರು ಎಲ್ಲರನ್ನ ಸೇರಿಸಿ ವಾನರ ಅಂತ ಕರೀತಾರೆ. ಹಾಗೆ ಆ ವಾನರರಾಗಿ ನೀವೆಲ್ಲ ಅವತಾರ ಮಾಡಿ ಬರಬೇಕು ಅಂತ ಹೇಳಿ ಎಲ್ಲಾ ದೇವತೆಗಳಿಗೂ ಕೂಡ ಬ್ರಹ್ಮದೇವರು ಆದೇಶ ಮಾಡ್ತಾರೆ. ಅದಕ್ಕೆ ಸರಿಯಾಗಿ ಎಲ್ಲರೂ ತಾನು ಅವತಾರ ಮಾಡಿ ಬರ್ತಾರೆ. ಅದರಲ್ಲಿ ಹೇಳ್ತಾರೆ ಯಾರ್ಯಾರು ಏನೇನು ಅವತಾರ ಮಾಡಿ, ವಾಯುದೇವರು ಬ್ರಹ್ಮದೇವರಿಗೆ ಸರಿ ಸಮಾನರಾದವರು, ಮುಂದೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ ಮೇಲೆ ಆ ಬ್ರಹ್ಮ ಪದವಿಯಲ್ಲಿ ಬಂದು ಕೂರುವಂತಹವರು ವಾಯುದೇವರು. ಆ ವಾಯುದೇವರೇ ಹನುಮಂತನಾಗಿ ಅವತಾರ ಮಾಡಿ ಬಂದಿದ್ದಾರಂತೆ. ಹನುಮಂತನಾಗಿ ಅವತಾರ ಮಾಡಿ ಬಂದು ಮನಸ್ಸಿನ ವೇಗದಲ್ಲಿ ಹೋಗುವಂತಹವರು. ಅವನ ಒಂದು ಪರಾಕ್ರಮವನ್ನ ಮುಂದೆ ಹೇಳ್ತಾರೆ. ಎಂತಹ ಸಾಮರ್ಥ್ಯ ಹನುಮಂತನ ಸಾಮರ್ಥ್ಯ ಅಂತಂದ್ರೆ, ಆ ಹಾಗೆ ವಜ್ರಕಾಯ,
ವಜ್ರಕಾಯ ಅವನಿಗೆ ಸರಿಸಮಾನದವನು, ಸರಿಸಾಟಿಯೇ ಇಲ್ಲದಂತಹ ಒಂದು ಏನು ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಜ್ಞಾನ, ಪ್ರತಿಯೊಂದು ರೂಪ ಎಲ್ಲವನ್ನ ಹೊಂದಿದಂಥವನು ಹನುಮಂತ. ಹಾಗೆ ಸಾಕ್ಷಾತ್ ವಾಯುದೇವರು, ಮುಂದೆ ಬ್ರಹ್ಮ ಪದವಿಗೆ ಹೋಗುವಂತಹ ವಾಯುದೇವರೇ ತಾನು ಹನುಮಂತನಾಗಿ ಅವತಾರ ಮಾಡಿ ಬಂದಿದ್ದಾರಂತೆ. ಇನ್ನು ಧರ್ಮರಾಜ ಯಮಧರ್ಮ ತಾನು ಜಾಂಬವಂತನಾಗಿ ಅವತಾರ ಮಾಡಿ ಬಂದಿದ್ದಾರೆ. ಇಂದ್ರನೇ ತಾನು ವಾಲಿಯಾಗಿ ಬಂದಿದ್ದಾನೆ. ಇನ್ನು ಸೂರ್ಯನೇ ತಾನು ಸುಗ್ರೀವನಾಗಿ ಅವತಾರ ಮಾಡಿ ಬಂದಿದ್ದಾನೆ. ಅಗ್ನಿದೇವನೇ ತಾನು ನೀಲ. ಅಂದ್ರೆ ಎಲ್ಲರೂ ಇವರು ಕಪಿಗಳು. ಇನ್ನು ಕುಬೇರ ತಾನು ಗಂಧಮಾದನನಾಗಿ ಅವತಾರ ಮಾಡಿ ಬಂದಿದ್ದಾನೆ. ಅಶ್ವಿನಿ ದೇವತೆಗಳು ವಿವಿಧರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಇನ್ನು ಬೃಹಸ್ಪತಿ ಅವನು ತಾರ ಅನ್ನುವಂತಹ ಏನು ಹೆಸರಿನಿಂದ ಅವತಾರ ಮಾಡಿ ಬಂದಿದ್ದಾನೆ. ಇನ್ನು ವಿಶ್ವಕರ್ಮ ಅವನೇ ನಳನಾಗಿ ಬಂದಿದ್ದಾನೆ. ಇನ್ನು ಹೀಗೆ ಇನ್ನೂ ಬಹಳಷ್ಟು ಜನ, ಎಲ್ಲಾ ದೇವತೆಗಳು, ಅಸಂಖ್ಯಾತ ಏನು ದೇವತೆಗಳು, ಅವರ ಮಕ್ಕಳು ಮರಿಮಕ್ಕಳು ಏನೇನಿದ್ದಾರೆ ಎಲ್ಲರೂ ಕೂಡ ಒಂದೊಂದು ರೂಪದಿಂದ ಎಲ್ಲಾ ಕಪಿಗಳಾಗಿ ತಾನು ಅವತಾರ ಮಾಡಿ ಬಂದಿದ್ದಾರೆ. ಅದಕ್ಕೂ ಆ ಕಪಿಗಳನ್ನ ಹೇಳ್ತಾರೆ, ಇವ್ರನ್ನ ಏನೋ ಕಪಿಗಳು ಅಂತ ಹೇಳಿ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ. ಯಾಕೆಂದ್ರೆ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ, ಇವರನ್ನ ನೀವು ಏನೋ ಕಪಿಗಳು ಇವೆಲ್ಲ ಏನ್ ಮಾಡ್ತಾರೆ ಅಂತ ನೀವು ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ. ಒಂದೊಂದು ಕಪಿಯು ಕೂಡ ಅದು ಸಿಂಹಕ್ಕೆ ಸಮಾನವಾದ, ಅಂದ್ರೆ ಆ ಸಿಂಹವನ್ನೇ ತಾನು ಹೆದರಿಸಿ ಪಳಗಿಸ್ತಾ ಇದ್ದರು. ಆನೆಗಳನ್ನೆಲ್ಲ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ರು. ಅಂದ್ರೆ ಅಂತಹ ಪರಾಕ್ರಮ, ಅಂತಹ ದೇಹದಾಢ್ಯತೆ. ಆ ಅವರ ಕೈಯಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ಆದ್ರೆ ಇಷ್ಟೆಲ್ಲಾ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ಯಾರೂ ಕೂಡ ಅಸ್ತ್ರಶಸ್ತ್ರಗಳನ್ನ ಹಿಡಿದವರಲ್ಲ. ಅಂದ್ರೆ ನಾವೆಲ್ಲ ಇವತ್ತು ರಾಮಾಯಣ ಅಂತಂದ್ರೆ ಎಲ್ಲರ ಕೈಯಲ್ಲೂ ಒಂದೊಂದು ಗದೆ ತೋರಿಸ್ತೀವಿ ವಾನರ ಕೈಯಲ್ಲಿ. ಆದ್ರೆ ರಾಮಾಯಣ ಹೇಳ್ತದೆ ಯಾರೂ ಕೂಡ ಅಸ್ತ್ರಶಸ್ತ್ರವನ್ನ ಹಿಡಿದವರು, ಅದ್ರಲ್ಲಿ ಹನುಮಂತನೂ ಕೂಡ. ಆ ಹನುಮಂತ ಇಡೀ ರಾಮಾಯಣ ಹೇಳ್ತದೆ, ಎಲ್ಲೂ ಹನುಮಂತ ಶಸ್ತ್ರ ಹಿಡಿದಿದ್ದಾನೆ, ಗದೆ ಹಿಡಿದಿದ್ದಾನೆ ಅಂತ ಎಲ್ಲೂ ಹೇಳೋದು. ಆಯ್ತಾ? ಹಂಗೆ ಅವರ ಒಂದು ಈ ಅಂದ್ರೆ ಅವರಿಗೆ ಗದೆ ಅಥವಾ ಹೊಸದ ಇನ್ನೊಂದು ಅಸ್ತ್ರದ ಅವಶ್ಯಕತೆನೇ ಇಲ್ಲ. ಅಂದ್ರೆ ಸ್ವತಃ ಅಷ್ಟು ಶಕ್ತಿ ಸಾಮರ್ಥ್ಯವನ್ನ ಹೊಂದಿದಂತವರು. ಆದ್ರೂ ಕೂಡ ಅವರು ಆ ಏನು ಶಸ್ತ್ರಗಳನ್ನ ಹಾಗಂತ ಹೇಳಿ ಅವ್ರೇನು ಅನಾಗರಿಕರು ಅಂತ ತಿಳಿಬೇಡಿ, ಅಥವಾ ಅವರಿಗೆ ಈ ಶಸ್ತ್ರಗಳನ್ನ ಬಳಸಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಳ್ಬೇಡಿ, ಮತ್ತೆ ಬೇಡ ಅಂತ ಬಿಟ್ಟವ್ರು. ಯಾಕೆಂದ್ರೆ ನಮ್ಮಲ್ಲೇ ಎಷ್ಟೋ ಶಕ್ತಿ ಇದೆ, ಅಷ್ಟೇ ಸಾಕು ಅಂತ ಆ ಬಿಟ್ಟವರಂತೆ. ಹಾಗೆ ಆ ಅಂತಹ ವಾನರರು ಅಷ್ಟೇ ಅಲ್ಲ, ಆ ಅದು ಎಂತಹ ಅವ್ರದ್ದು ಶಕ್ತಿ ಸಾಮರ್ಥ್ಯ ಅಂತಂದ್ರೆ ಹೇಳ್ತಾರೆ, ಒಂದೊಂದು ಕಪಿಗಳು ಕೂಡ ಬೆಟ್ಟಗಳನ್ನ ಹಿಡಿದು ಅಲ್ಲಾಡಿಸಿ ಬೆಟ್ಟ ಗುಡ್ಡಗಳನ್ನೇ ಜೋರು ಅಲ್ಲಾಡಿಸಿ ಕಿತ್ತು ಬಿಡ್ತಾರಂತೆ, ಅಂತಹ ಸಾಮರ್ಥ್ಯ. ಆ ಇನ್ನು ಆ ಏನ ಯುದ್ಧ ಮಾಡೋದಾದ್ರೆ ಆ ಮರಗಳನ್ನೇ ಕಿತ್ತು ಬಿಸಾಕ್ತಾರಂತೆ, ಮರಗಳನ್ನೇ ಕಿತ್ತುಕೊಂಡು ಹೊಡೆದಾಡ್ತಾರೆ ಅಂತಹವ್ರು. ಇನ್ನು ಭೂಮಿಯನ್ನೇ ಬಗೆದು ಬಿಡ್ತಾರಂತೆ, ಇನ್ನು ಸಮುದ್ರವನ್ನೇ ಹಾರಿ ಬಿಡ್ತಾರಂತೆ. ಇನ್ನು ಮೋಡಗಳನ್ನ ಆ ಮೋಡಗಳನ್ನೇ ಹಿಡಿದು ಎಳ್ಕೊಂಡು ಬರ್ತಾರಂತೆ. ಇನ್ನು ಆನೆ ಸಿಂಹಗಳನ್ನೇ ಕೈಯಲ್ಲೇ ಪಳಗಿಸಿ ಬಿಡ್ತಾರಂತೆ. ಅಂದ್ರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಪಳಗಿಸ್ತಾರಂತೆ. ಹೀಗೆ ಅವರೇನು ಸಾಮಾನ್ಯದವರಲ್ಲ. ಅದರಲ್ಲೂ ಇವು ಎಲ್ಲಾ ಇಡೀ ವಾನರರಿಗೆ ರಾಜನಾದವನು ಯಾರು ಅಂತಂದ್ರೆ ವಾಲಿ. ಅಂದ್ರೆ ಇಂದ್ರನೇ ತಾನು ವಾಲಿಯಾಗಿ ಬಂದಿದ್ದಾನೆ. ಅವನೇ ಎಲ್ಲಾ ವಾನರರಿಗೆ ರಾಜ. ಅವನು ಸಾಮರ್ಥ್ಯವನ್ನು ಹೇಳ್ತಾರೆ. ಅವನು ದಿನನಿತ್ಯ ಸ್ನಾನ ಮಾಡ್ತಾ ಇದ್ನಂತೆ. ಏನಂದ್ರೆ ಮೂರು ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಇದ್ನಂತೆ. ಅಂದ್ರೆ ಮೂರು ದಿಕ್ಕಿನಲ್ಲಿ ಇರುವಂತಹ ಸಮುದ್ರ, ಅಂದ್ರೆ ಹಾರಿ ಹೋಗ್ತಾ ಇದ್ದ, ಅಷ್ಟು ಪರಾಕ್ರಮಿ. ಅದ್ರ ಮುಂದೆ ಇನ್ನೂ ಹೇಳ್ತಾರೆ, ಎಷ್ಟು ಅಂತಂದ್ರೆ ಈ ರಾವಣನಿಗೂ ಕೂಡ ವಾಲಿಯನ್ನ ಬಗ್ಗಿಸ್ಲಿಕ್ಕೆ ಆಗಿರ್ಲಿಲ್ಲ ಅಂತ. ಅಂದ್ರೆ ರಾವಣನನ್ನ ಈ ವಾಲಿ ಬಾಲದಲ್ಲಿ ಹಿಡಿದು ಕಟ್ಟಿ ಹಾಕಿ ಅವನನ್ನ ಅವನ ಮಗ ಬರ್ತಾನೆ ಅಂಗದ ಅಂತ, ಅವನ ತೊಟ್ಲಿಗೆ ತಂದು ಕಟ್ಟಿದ್ನಂತ. ಏನು ಹತ್ತು ತಲೆಯ ಹುಳು ಅಂತ ಹೇಳಿ ರಾವಣನನ್ನ ವಾಲಿ ಅವನ ಮಗನ ತೊಟ್ಲಿಗೆ ತಂದು ಕಟ್ಟಿದ್ನಂತ, ಸೆರೆ ಹಿಡ್ಕೊಂಡು ಬಂದ. ಅವನ ಕಾಲಲ್ಲಿ ಒದಿತಾ ಇದ್ನಂತ ಆ ರಾವಣನಿಗೆ ಯಾರೋ ಶಿಶು, ಯಾರೋ ಅಂಗದ. ಅಂದ್ರೆ ಅದನ್ನ ಮುಂದೆ ಇದ್ರಲ್ಲಿ ಹೇಳ್ತಾನೆ ಅಂಗದ, ಯಾರೋ ಈ ಯುದ್ಧಕಾಂಡದಲ್ಲಿ ರಾವಣನ ಮುಂದೆ. ಹಂಗಾಗಿ ನನ್ನ ಕಾಲಿನ ಪರಿಚಯ ಇರಬೇಕಲ್ಲ ರಾವಣನಿಗೆ ಅಂತ ಹೇಳಿ. ಅಂದ್ರೆ ಅಂತಹ ಪರಾಕ್ರಮಿ ಯಾರು ವಾಲಿ. ಆ ಅಂದ್ರೆ ಅವತ್ತಿನ ಕಾಲದಲ್ಲಿ ರಾವಣನನ್ನ ಬಗ್ಗಿಸುವವರು ಇರಲಿಲ್ಲ. ಆದ್ರೆ ಆ ವಾಲಿ ಅವನಿಗಿಂತಲೂ ಪರಾಕ್ರಮಿಯಾಗಿ ಆ ಆ ಆ ಒಂದು ರಾವಣನನ್ನು ಕೂಡ ತಾನು ಬಗ್ಗಿಸಿದ್ದ. ಅಂತಹ ಪರಾಕ್ರಮ, ಅಷ್ಟು ಬಲಿಷ್ಠರಾಗಿದ್ರು ಈ ವಾನರರು ಅಂತ ಹೇಳ್ತಾ, ಮುಂದೆ ಆ ಭಗವಂತ ತಾನು ಅವತಾರ ಮಾಡಿ ಬರ್ತಾನೆ. ಆಮೇಲೆ ಆ ಮುಂದೆ ಏನಾಗ್ತದೆ ಅನ್ನೋದನ್ನ ನಾವು ಮುಂದಿನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವದ
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ, ಆ ಏನೇ ಸುಜ್ಞಾನ ಬಂದಿದ್ದರೂ ಅದು ಭಗವಂತನದ್ದು ಅಂತ ಹೇಳಿದ ಇಲ್ಲಿಯವರೆಗೆ ಜೋಮ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ವೀಕ್ಷಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಾಂಶ ಕೃಷ್ಣ ಅರ್ಪಣ.